ನಮಸ್ಕಾರ 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಚೈತ್ರ ರಾಜ್. ವೀಕ್ಷಕರೇ, ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ಪ್ರಸಿದ್ಧ ಧರ್ಮರಾಯ ಕರಗ ಮಹೋತ್ಸವದ ವೇಳೆ ಅಗ್ನಿ ಅವಘಡ ಸಂಭವಿಸಿದೆ. ದೇಗುಲದ ಬಳಿ 50 ಕೆಜಿಯ ಕರ್ಪೂರದ ಗಟ್ಟಿಗಳನ್ನು ಹಚ್ಚಿದಾಗ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ದೇವಸ್ಥಾನದ ಮುಂದೆ ನಿಲ್ಲಿಸಿದ್ದ ಬೈಕ್ಗಳು ಭಸ್ಮವಾಗಿವೆ. ಕರ್ಪೂರ ಹಚ್ಚಿದಾಗ ಯಾರೋ ಒಬ್ರು 2 ವೀಲರ್ ಹಾಕ್ಬಿಟ್ಟು ಹೋಗ್ಬಿಟ್ರಂತೆ. ಸಡನ್ ಕರ್ಪೂರ ಹಚ್ಚಿದಾಗ 2 ವೀಲರ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಒಂದು ಆಟೋ ಇದಾಗಿದೆ, ಅಬೆ ಹೊಡೆದಿದೆ ಅಂತ ನೋಡಿ. ಒಂದೇ ಕಡೆ ಇವತ್ತು 5 ಕೆಜಿ 10 ಕೆಜಿ ಕರ್ಪೂರ ಎಲ್ಲ ಹಾಕಕ್ ಹೋಗ್ಬಾರ್ದು. ಇವತ್ತೇನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲೋ ಯಾರೋ ಒಬ್ರು ಮಾಡೋ ತಪ್ಪು ಎಲ್ಲರಿಗೂ ಒಂದು ಇದಾಗತ್ತೆ. ದಯವಿಟ್ಟು ನೀವು ನಮ್ಮ ಭಕ್ತಾದಿಗಳು ಸಹಕರಿಸಬೇಕು. ಇನ್ನು ಪಾಟ್ನಾದ ಶಾಸ್ತ್ರಿ ನಗರದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಮುಗಿಲೆತ್ತರಕ್ಕೆ ದಟ್ಟ ಹೊಗೆ ವ್ಯಾಪಿಸಿದೆ. ಘಟನೆಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ. ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 7.5 ಲಕ್ಷ ನಗದನ್ನ ನ್ಯಾಮತಿ ತಾಲೂಕಿನ ಜೀನಹಳ್ಳಿ ಚೆಕ್ಪೋಸ್ಟ್ನಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಸೊಂಟದ ಸುತ್ತ ಹಣ ಇಟ್ಕೊಂಡು ಸೈಫುಲ್ಲಾ ಎಂಬ ವ್ಯಕ್ತಿ ಹೋಗ್ತಾ ಇದ್ದ. ತಪಾಸಣೆ ವೇಳೆ ಹಣ ಸೊಂಟಕ್ಕೆ ಸುತ್ತಿಕೊಂಡಿರೋದು ಪತ್ತೆಯಾಗಿದೆ. ನಿನ್ನೆ ತಡರಾತ್ರಿ 12 ಗಂಟೆಗೆ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಇದನ್ನ ಸೀಸ್ ಮಾಡಬೇಕು. ಈ ಕಡೆ ಈ ಕಡೆ ಸುತ್ತ ವಿಡಿಯೋ ಮಾಡು. ಕೈ ಎತ್ತಪ್ಪ, ಏನಾಗಲ್ಲ. ತೆಗಿಲ್ಲ ಹಿಂಗಿಡ್ಕ, ಹಿಂಗೆತ್ತು ಕೈ ಎತ್ತ. ಸುತ್ತ ವಿಡಿಯೋ ಮಾಡು. ಯಾವ ಊರಪ್ಪ, ಯಾವ ಊರು ಹೋಗ್ತಿದ್ವಿ? ಏನಾಗಲ್ಲ, ಕೈ ಎತ್ತ. ನೀನು ಸುತ್ತ. ಆಯ್ತು ಆಯ್ತು ಆಯ್ತು. ಆ ಕಡೆ ಯಾರನ್ನ ನೀನು ಹಿಂಗೆ ಇಟ್ಕೊಂಡು ಹೋಗ್ತಾರೆ ನಮ್ಮ ಚೆಕ್ ಮಾಡ್ತಾರಂತಾನೆ. ಚುನಾವಣಾ ಅಧಿಕಾರಿಗಳು ಶಾಸಕಿ ಸೌಮ್ಯ ರೆಡ್ಡಿ ಕಾರು ವಶಪಡಿಸಿಕೊಂಡಿದ್ದಾರೆ. ಮತದಾರರಿಗೆ ಹಂಚಲು ಸೀರೆಗಳನ್ನ ಇಟ್ಕೊಂಡು ಕಾರಿನಲ್ಲಿ ಹೋಗ್ತಿದ್ದಾಗ ವಶಪಡಿಸಿಕೊಳ್ಳಲಾಗಿದೆ. ಸದ್ಯ ಕಾರನ್ನ ತಿಲಕನಗರ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಯಾದಗಿರಿಯ ಕೊಡೇಕಲ್ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕಲ್ಲು ತೂರಾಟ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಶಾಸಕ ರಾಜುಗೌಡ ಅವರ ಬೆಂಬಲಿಗರಿಂದ ಗಲಾಟೆ ನಡೆಸಲಾಗಿದೆಯಂತೆ. ಇತ್ತೀಚೆಗೆ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಶಾಂತೇಗೌಡ ಚನ್ನಪಟ್ಟಣ ಸೇರ್ಪಡೆಯಾಗಿದ್ರು. ಸೇರ್ಪಡೆ ನಂತರ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕಲ್ಲು ತೂರಾಟ ನಡೆದಿದೆ. ಎರಡು 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ 2ನೇ ಪಟ್ಟಿ ರಿಲೀಸ್ ಆಗಿದೆ. 42 ಮಂದಿ ಅಭ್ಯರ್ಥಿಗಳ ಪಟ್ಟಿಯನ್ನು ಇದೀಗ ಕೈ ನಾಯಕರು ರಿಲೀಸ್ ಮಾಡಿದ್ದಾರೆ. ತಮ್ಮ ಆಪ್ತರ ಪರವಾಗಿ ಪಟ್ಟು ಹಿಡಿದಿದ್ದ 2 ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ಗೆ ತೀವ್ರ ಹಿನ್ನಡೆಯಾಗಿದೆ. ತೀರ್ಥಹಳ್ಳಿಯಲ್ಲಿ ಮಂಜುನಾಥ್ ಗೌಡ ಪರ ಡಿಕೆಶಿ ಪಟ್ಟು ಹಿಡಿದಿದ್ರು. ಆದರೆ ಕಿಮ್ಮನೆ ರತ್ನಾಕರ್ಗೆ ಟಿಕೆಟ್ ಕೊಡಿಸುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಕಲಘಟಗಿಯಲ್ಲಿ ನಾಗರಾಜ್ ಚಬ್ಬಿಗೆ ಟಿಕೆಟ್ ಕೊಡಲು ಡಿಕೆಶಿ ಪಟ್ಟು ಹಿಡಿದಿದ್ರು. ಆದರೆ ಸಂತೋಷ್ ಲಾಡ್ಗೆ ಟಿಕೆಟ್ ಕೊಡಿಸುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಬೇಲೂರಿನಲ್ಲಿ ಡಿಕೆಶಿ ಕೈ ಮೇಲಾಗಿದೆ. ರುದ್ರೇಶ್ ಗೌಡ ಕುಟುಂಬ ಹಾಗೂ ಸಿದ್ದರಾಮಯ್ಯ ಬಣ ಎರಡಕ್ಕೂ ಸಡ್ಡು ಹೊಡೆದು ತಮ್ಮ ಆಪ್ತ ಮಾಜಿ ಸಚಿವ ಗಂಡಸಿ ಶಿವರಾಮ್ಗೆ ಟಿಕೆಟ್ ಕೊಡಿಸುವಲ್ಲಿ ಡಿಕೆಶಿ ಯಶಸ್ವಿಯಾಗಿದ್ದಾರೆ.
ಕಾಂಗ್ರೆಸ್ ಹೈಕಮಾಂಡ್ ಕೋಲಾರಕ್ಕೆ ಟಿಕೆಟ್ ಪ್ರಕಟಿಸಿಲ್ಲ. ಇತ್ತ ಹಾಲಿ ಶಾಸಕ ವಿ ಮುನಿಯಪ್ಪ ಕ್ಷೇತ್ರ ಶಿಡ್ಲಘಟ್ಟ ಕೂಡ ಘೋಷಣೆ ಆಗಿಲ್ಲ. ಚಿತ್ರದುರ್ಗದಲ್ಲಿ ಮಾಜಿ ಪರಿಷತ್ ಸದಸ್ಯ ರಘು ಆಚಾರ್ಗೆ ಟಿಕೆಟ್ ಕೈತಪ್ಪಿದ್ದು ದೊಡ್ಡಣ್ಣ ಅಳಿಯ ವೀರೇಂದ್ರ ಪಪ್ಪಿಗೆ ಮಣೆ ಹಾಕಿದೆ. ಇನ್ನು ಬಿಜೆಪಿಯಿಂದ ಮತ್ತೆ ಕಾಂಗ್ರೆಸ್ಗೆ ಬಂದ ಬಾಬುರಾವ್ ಚಿಂಚನ್ಸೂರ್ಗೆ ಟಿಕೆಟ್ ಸಿಕ್ಕಿದೆ. ಹಾಲಿ ಶಾಸಕರ ಆಯ್ಕೆಯಲ್ಲಿ ಗೊಂದಲ ಮುಂದುವರೆದಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಶಿಗ್ಗಾವಿಯಲ್ಲಿ ಸ್ಪರ್ಧಿಸುತ್ತಾರೆ ಎನ್ನಲಾಗಿತ್ತು. ಆದರೆ ಧಾರವಾಡ ಟಿಕೆಟ್ ನೀಡಲಾಗಿದೆ. ಒಟ್ಟಿನಲ್ಲಿ ದತ್ತ ಹೊರತುಪಡಿಸಿ ಎಲ್ಲಾ ವಲಸಿಗರಿಗೆ ಟಿಕೆಟ್ ನೀಡಲಾಗಿದ್ದು ಲಿಂಗಸೂಗೂರು, ಪುಲಕೇಶಿಯ ನಗರ, ಕುಂದಗೋಳ, ಹರಿಹರ, ಶಿಡ್ಲಘಟ್ಟ, ಚಿಕ್ಕಪೇಟೆ, ಕೆಆರ್ಪುರಂ, ಬೊಮ್ಮನಹಳ್ಳಿ, ದಾಸರಹಳ್ಳಿ, ಸಿವಿ ರಾಮನಗರ, ಪುಲಕೇಶಿ ನಗರ, ಬೆಂಗಳೂರು ದಕ್ಷಿಣ ಕ್ಷೇತ್ರಗಳ ಕಾಂಗ್ರೆಸ್ ಟಿಕೆಟ್ ಇನ್ನೂ ಘೋಷಣೆಯಾಗಿಲ್ಲ. ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆಪ್ತ ಚನ್ನಾರ ಡಿ ಪಾಟೀಲ್ ತನ್ನೂರ್ಗೆ ಯಾದಗಿರಿ ಟಿಕೆಟ್ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷವು ಎರಡನೇ ಪಟ್ಟಿಯಲ್ಲಿ ಅಭ್ಯರ್ಥಿಯಾಗಿ ನನ್ನ ಹೆಸರು ಪ್ರಕಟ ಮಾಡಿದ್ದಕ್ಕೆ ತುಂಬಾ ಸಂತೋಷವಾಗಿದೆ ಅಂತ ಕ್ಷೇತ್ರದ ಜನರು ನನ್ನನ್ನು ಗೆಲ್ಲಿಸಿ ತರಬೇಕು ಅಂತ ಚನ್ನಾರ ಡಿ ಪಾಟೀಲ್ ತನ್ನೂರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ಎಐಸಿಸಿಯಿಂದ ನನ್ನ ಹೆಸರು ಪ್ರಕಟಣೆಗೊಂಡದ್ದಕ್ಕೆ ತುಂಬ ಸಂತೋಷ ಆಗ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಯಾದಗಿರಿಯಿಂದ ಒಂದು 17 ಜನ ಆಸ್ಪಿರೆಂಟ್ಸನ್ನು ಅಷ್ಟೇ ನನಗೆಲ್ಲರಿಗೆ ಸಹಕಾರ ಕೊಟ್ಟಾರೆ. ನಾವು ಮುಂದಾದ್ರೂ ಎಲ್ಲರನ್ನೂ ತೆಗೆದುಕೊಂಡು ಕಾರ್ಯಕರ್ತರು ತೆಗೆದುಕೊಂಡು ಎಲ್ಲ ಮತಕ್ಷೇತ್ರದ ಮತದಾರ ಬಾಂಧವರನ್ನು ಸಂಘಟನೆ ತೆಗೆದುಕೊಂಡು ಅವರೆಲ್ಲ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ. ಯಾದಗಿರಿ ಮತಕ್ಷೇತ್ರದ ವಿಧಾನಸಭಾ ಚುನಾವಣೆಯ ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿದ್ದಕ್ಕೆ ಎಚ್ಆರ್ ಶ್ರೀನಾಥ್ ಅಸಮಾಧಾನಗೊಂಡಿದ್ದಾರೆ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬೇಸರವಿದೆ. ಮುಂದೆ ಬೆಂಬಲಿಗರ ಸಭೆ ಕರೆದು ತೀರ್ಮಾನಿಸ್ತೀನಿ ಅಂತ ಹೇಳಿದರು. ನಾವು ಹೈಯೆಸ್ಟ್ ರಿಗಾರ್ಡ್ಸ್, ಯಾಕಂದ್ರೆ ಮೂಲ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾನು ಪಕ್ಷ ಜಾಯಿನ್ ಆಗಿದೆ. ಅವ್ರು ಹೇಳಿದ ಮೇಲೆ ಮುಂಚೆನೇ ಕಾಂಗ್ರೆಸ್ ಮನಿತನ ಒಂದು. ಬಟ್ ಇದು ಎಲ್ಲಿ ತಪ್ಪಾಯಿತು ಅನ್ನೋದು ನಮಗೂ ತಿಳಿತಾ ಇಲ್ಲ. ಎಲ್ಲೋ ಒಂದು ಕಡೆ ತಪ್ಪಾಗಿದೆ. ಇದು ಮತ್ತೆ ನಾನು ಮನವರಿಸೋ ಪ್ರಯತ್ನ ಮಾಡ್ತೀನಿ. ಅಂದರೆ ನಾನು ಮುಂದೆ ಏನು ಮಾಡಬೇಕನ್ನೋದು ನಮ್ಮ ಫಾಲೋವರ್ಸ್ ಒಂದು ನಿರ್ಣಯ ಬದಲಾವಣೆ ಮಾಡಿ. ಯಾಕಂದರೆ ಇವರಿಗೆ ನಾವು ಅನ್ಸಾರಿ ಮಾಡೋದು, ಯಾಕಂದರೆ ಅವ್ರು ಮುಂಚೆ ಹೇಳಿದ್ರು ನಾವು ಅವ್ರಿಗೆ, ಯಾಕಂದರೆ ಅವರು ನಮ್ಮ ಜೊತೆ ಕೈ ಜೋಡಿಸೋಕೆ ರೆಡಿ ಇಲ್ಲ. ಕೈ ದೋಸ್ತಿಗೆ ಕೈ ಕೊಟ್ಟಿದ್ದಾರೆ. ಇಬ್ಬರು ಕೆಲಸ ಮಾಡೋಣ, ಗಂಗಾವತಿ ಶಾಂತಿಗೋಸ್ಕರ ಕೈ ಅಂತ ಬಂದು ಅವ್ರು ಸಹಕಾರ ಮಾಡಿಲ್ಲ. ಸೊ ಮುಂದೆ ಆದರೂ ಕೂಡ ಏನು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದ ಎರಡನೇ ಪಟ್ಟಿ ರಿಲೀಸ್ ಆಗ್ತಿದ್ದಂತೆ ರಾಯಚೂರಿನ ಲಿಂಗಸಗೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಎಚ್ಬಿ ಮುರಾರಿಗೆ ಟಿಕೆಟ್ ನೀಡಲೇಬೇಕು ಅಂತ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಸ್ಥಳೀಯ ಮಾದಿಗ ಸಮಾಜಕ್ಕೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿ ಕಾಲ್ನಡಿಗೆಯ ಮೂಲಕ ಬೀದಿಗಳಲ್ಲಿ ಸಂಚರಿಸಿ ಪ್ರತಿಭಟನೆ ಮಾಡಲಾಗ್ತಿದೆ. ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲಿ ಹಾಲಿ ಶಾಸಕ ಡಿಎಸ್ ಹುಲಿಗೇರಿಗೂ ಟಿಕೆಟ್ ಘೋಷಿಸಿಲ್ಲ. ಚಿತ್ರದುರ್ಗದಲ್ಲಿ ನಟ ದೊಡ್ಡಣ್ಣ ಅಳಿಯ ವೀರೇಂದ್ರ ಪಪ್ಪಿಗೆ ಕಾಂಗ್ರೆಸ್ ಟಿಕೆಟ್ ನೀಡಲಾಗಿದೆ. ಆದ್ದರಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಎಂಎಲ್ಸಿ ರಘು ಆಚಾರ್ ಕೆರಳಿ ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯನವರೇ ನನಗೆ ಸ್ಪರ್ಧಿಸುವಂತೆ ಹೇಳಿದ್ರು, ಈಗ ಅರ್ಧ ದಾರಿಯಲ್ಲೇ ಕತ್ತು ಕುಯ್ದಿದ್ದಾರೆ. ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ, ಇಡೀ ರಾಜ್ಯ ಸುತ್ತಿ ವಿಶ್ವಕರ್ಮ ಸಮಾಜದವರು ಕಾಂಗ್ರೆಸ್ಗೆ ಮತ ಹಾಕದಂತೆ ಹೋರಾಡ್ತೀನಿ ಅಂತ ಹೇಳಿದ್ದಾರೆ. ಐ ಡೋಂಟ್ ನೋ ಸ್ಟಿಲ್ 17ನೇ ತಾರೀಕು ನಾಮಿನೇಷನ್ ಮಾಡೋದಂತ ಸತ್ಯ, ನಾನು ಕಂಟೆಸ್ಟ್ ಮಾಡೋದು ಸತ್ಯ. ಮಿಕ್ಕಿದ 13ನೇ ತಾರೀಕು ಯಾರ್ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಕರ್ನಾಟಕ ರಾಜ್ಯದಲ್ಲಿ ಭವಿಷ್ಯ ಹೇಳುತ್ತೆ. ಇಲ್ಲ, ನಾನು 2ನೇ ಸರಿ MLC ಬೇಡ ಅಂದಿದ್ದೆ. ಅವರೇ ಹೇಳಿದ್ದು ನನಗೆ MLA ಟಿಕೆಟ್ ನಿಂತ್ಕೊಂಡು ಅಂತ. ಅಧ್ಯಕ್ಷರು ಮೋಸ ಮಾಡಿದ್ದಾರೆ ಅಂತಲ್ಲ, ತೀರ್ಮಾನಗಳು ಎಲ್ಲೋ ಒಂದು ಹತ್ರ ಕಾಂಗ್ರೆಸ್ ಪಕ್ಷ ಅಂದರೆ ಸೋಷಿಯಲ್ ಜಸ್ಟಿಸ್ ಇರುವಂಥ ಪಕ್ಷ. ಈಗ ಸೋಷಿಯಲ್ ಜಸ್ಟಿಸ್ ಎಲ್ಲೋ ಸಿಗ್ತಾ ಇಲ್ಲ ಅಂತ ಒಂದು ಕೊರತೆ ಇತ್ತು. ಅದು ಜನ ಡಿಸೈಡ್ ಮಾಡ್ತಾರೆ, ನಾನು ಯಾರು ಮಾಡಿದ್ದು. ನಾನು 17ನೇ ತಾರೀಕು ಇಲ್ಲ 17ನೇ ತಾರೀಕು ನಾಮಿನೇಷನ್ ಮಾಡೋದಂತೂ ಸತ್ಯ. ಬಂಡಾಯ ಕಾಂಗ್ರೆಸ್ ಅಂತ ಮಾಡ್ತೀನೋ, ಇಂಡಿಪೆಂಡೆಂಟ್ ಮಾಡ್ತೀನೋ, ಬೇರೆ ಪಾರ್ಟಿಗೆ ಹೋಗ್ತೀನೋ, ನನ್ನ ಕಾರ್ಯಕರ್ತರು ನನ್ನ ಮತದಾರರು ಏನು ಹೇಳ್ತಾರೆ ಅದು ಕೇಳ್ತೀನಿ. ಸರ್, ನೀವು ಕ್ಯಾಂಪೇನ್ ಮಾಡ್ತಿರೋ ಅಥವಾ ನಿಮ್ಮ ಸಮುದಾಯದ ಸ್ವಾಮೀಜಿಗಳು? ನಮ್ಮ ಸಮುದಾಯ ಸ್ವಾಮೀಜಿಗಳು ಫಿಕ್ಸ್ ಆಗಿದ್ದಾರೆ, ಯಾವುದೇ ಕಾರಣಕ್ಕೂ ಕೊಡಲ್ಲ.
ವರ್ಣದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಮೈತ್ರಿಯಾಗಿದೆ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರನ್ನ ಗೆಲ್ಲಿಸಲು ಮೈತ್ರಿ ಮಾಡಿಕೊಳ್ಳಲಾಗಿದೆ. ಯಾರು ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಅಲ್ಲಿ ಬಿಜೆಪಿ ಪಕ್ಷ ಸ್ಟ್ರಾಂಗ್ ಆಗಿಲ್ಲ. ಚುನಾವಣೆ ವೇಳೆ ನಾವೇ ಫೈಟ್ ಮಾಡಬೇಕಾಗಿದೆ ಅಂತ ತಿಳಿಸಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಹೊಂದಾಣಿಕೆ ನಮ್ದಲ್ಲ. ಸಿದ್ದರಾಮಯ್ಯನವ್ರಿಗೆ ಅನುಕೂಲ ಮಾಡಲಿಕ್ಕೆ ಕಾಂಗ್ರೆಸ್ ತರದೇ ಹೊಂದಾಣಿಕೆ ಇದೆ. ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಅವರದ್ದು ಹೊಂದಾಣಿಕೆ ಇದೆ. ಈಗ ಅಲ್ಲಿ ಫೈಟ್ ಮಾಡಬೇಕು. ಇನ್ನು ಹಾಸನ ಜೆಡಿಎಸ್ ಟಿಕೆಟ್ ಹಂಚಿಕೆ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಎಚ್.ಡಿ. ಕುಮಾರಸ್ವಾಮಿ, ಪಕ್ಷದ ಕಾರ್ಯಕರ್ತನಿಗೆ ಟಿಕೆಟ್ ಕೊಡೋದು ಅಂತ ಹೇಳಿದ್ದೇನೆ. ನಮ್ಮ ಕುಟುಂಬದಿಂದ ಯಾರು ಕೂಡ ಸ್ಪರ್ಧಿಸುವುದಿಲ್ಲ. ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸುವ ಪ್ರಶ್ನೆಯೇ ಇಲ್ಲ. 2 ಬಾರಿ ಪಕ್ಷದಲ್ಲಿ ಸೂಕ್ತ ಅಭ್ಯರ್ಥಿ ಇಲ್ಲದಿದ್ದಕ್ಕೆ ಅನಿವಾರ್ಯವಾಗಿ ಸ್ಪರ್ಧೆ ಮಾಡಿದ್ರು ಅಂತ ತಿಳಿಸಿದ್ದಾರೆ. ಗುಡ್ಡೆಹಳ್ಳಿ ಕೆಂಚಪ್ಪನ ಆಣೆ. ಕಡೂರಲ್ಲಿ ಕಾಂಗ್ರೆಸ್ ಸೋಲುತ್ತೆ. ದತ್ತಣ್ಣಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಕಡೂರಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಅಂತ YSV ದತ್ತ ಅಭಿಮಾನಿಗಳು ಕಿಡಿಕಾರಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳ ಆಡಿಯೋ ವೈರಲ್ ಆಗಿದೆ. ಒಳ್ಳೆ ಮನುಷ್ಯನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ ಮೇಲೆ ಕಾಂಗ್ರೆಸ್ ಸೋಲೋದು ಪಕ್ಕ. ದತ್ತ ಮತ್ತೆ ಜೆಡಿಎಸ್ಗೆ ಬಂದ್ರೆ ನಾವಂತೂ ಗೆದ್ದೇ ಗೆಲ್ಲಿಸ್ತೀವಿ. 47,000 ಓಟು ದತ್ತಣ್ಣನ ಜೇಬಲ್ಲಿ ಇದೆ ಅಂತ ಅಭಿಮಾನಿಗಳು ಶಪಥ ಮಾಡಿದ್ದಾರೆ. ಅಥಣಿ ಬಿಜೆಪಿ ಟಿಕೆಟ್ಗಾಗಿ ಮಹೇಶ್ ಕುಮಟಳ್ಳಿ, ಲಕ್ಷ್ಮಣ್ ಸವದಿ ಮಧ್ಯೆ ಟಿಕೆಟ್ ಫೈಟ್ ಜೋರಾಗಿದೆ. ಇವತ್ತು ಹಾಲಿ ಶಾಸಕ ಮಹೇಶ್ ಕುಮಟಳ್ಳಿ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರನ್ನ ಭೇಟಿಯಾದರು. ಬಳಿಕ ಮಾತನಾಡಿದ ಅವರು, ನಾನು ಈ ಚುನಾವಣೆಯಲ್ಲಿ ವಿಧಾನಸಭೆ ಟಿಕೆಟ್ ಆಕಾಂಕ್ಷಿ. ಅಂತಿಮವಾಗಿ ನನಗೆ ಟಿಕೆಟ್ ಸಿಗುವ ವಿಶ್ವಾಸವಿದೆ. ಇನ್ನು 2 ದಿನಗಳಲ್ಲಿ ಅಂತಿಮ ನಿರ್ಣಯ ಆಗಲಿದೆ. ವರಿಷ್ಠರ ನಿರ್ಧಾರಕ್ಕೆ ಬದ್ಧನಾಗಿರುತ್ತೇನೆ ಅಂತ ಹೇಳಿದ್ದಾರೆ. ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷದಕ್ಕೆ ಬಂದ ಮೇಲೆ ನಮ್ಮನ್ನು ಭಾಳ ಗೌರವದಿಂದ ಕಂಡಿದ್ದಾರೆ. ವಿಶ್ವಾಸ ಇದೆ ನಮಗೆ ಒಂದು ಅವಕಾಶ ಕೊಡ್ತಾರೆ ಅಂಥೇಳಿ. ಇನ್ನೊಂದು 2 ಡೇಸ್ನಲ್ಲಿ ಡಿಕ್ಲೇರ್ ಆಗ್ತದೆ, ಕಾದು ನೋಡು. ಎದುರಿಸಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡ್ತಾರೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಯಾವುದೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ನಾನು ಅದಕ್ಕೆ. ಗುಂಡ್ಲುಪೇಟೆ ಬಿಜೆಪಿ ಶಾಸಕ ನಿರಂಜನ್ ಕುಮಾರ್ಗೆ ಬಂಡಾಯದ ಬಿಸಿ ತಟ್ಟಿದೆ. ಚಾಮುಲ್ ನಿರ್ದೇಶಕ ಎಂಪಿ ಸುನೀಲ್ ಶಾಸಕ ನಿರಂಜನ್ ಕುಮಾರ್ ವಿರುದ್ಧ ಸೆಡ್ಡು ಹೊಡೆದಿದ್ದಾರೆ. ಕಂದೇಗಾಲ ಪಾರ್ವತಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದ್ದಾರೆ. ಬಿಜೆಪಿ ಟಿಕೆಟ್ ಸಿಗದಿದ್ರೆ ಬಂಡಾಯವಾಗಿ ಸ್ಪರ್ಧಿಸುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಫೈನಲ್ ಆಗಿಲ್ಲ, ಈಗಾಗಲೇ ಒಬ್ಬರು ಪ್ರಚಾರ ಶುರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರಚಾರವನ್ನು ಶುರು ಮಾಡಿದ್ದೀವಿ. ರಾಜ್ಯ ನಾಯಕರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ವೇದಿಕೆ ಮೇಲೆ ಇರೋಂಥ ಸಂದರ್ಭದಲ್ಲಿ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಕೋರ್ ಕಮಿಟಿ ಎಲ್ಲ ಮೀಟಿಂಗ್ ಆಗಿದೆ. ಇನ್ನೂ ಹೈಕಮಾಂಡಿಂದ ಇನ್ನೂ ತೀರ್ಮಾನ ಆಗಿಲ್ವಲ್ಲ. ಇನ್ನೂ ಬೇಕಾದಷ್ಟು ಯಾವ ಸಂದರ್ಭದಲ್ಲಿ ಏನೇ ಆಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಅದರಿಂದ ನಮ್ಮದು ಪ್ಯಾನಲಲ್ಲಿ ಹೆಸರಿದೆ, ಆದರೂ ಆಗ್ಬೋದು. ಯಾರು ಅದು ನಿಶ್ಚಿತವಾಗಿ ಆಗುತ್ತೆ, ಅದರಲ್ಲೇನು ಅನುಮಾನ ಇಲ್ಲ ನನಗೆ. ಆ ಒಂದು ಸಂದರ್ಭದಲ್ಲಿ ಅದು ತಮ್ಮ ರಾಜಕೀಯ 2ನೇ ಇನ್ನಿಂಗ್ಸ್ ಅನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಆರಂಭಿಸಿರುವ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಗಂಗಾವತಿಯ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದಾರೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರ 62ರ ಪರಿಷ್ಕೃತ ಮತದಾರರ ಪಟ್ಟಿ ಬಿಡುಗಡೆಯಾಗಿದ್ದು, ಅದರಲ್ಲಿ ರೆಡ್ಡಿಗೆ ಉಪ್ಪಿನಮಾಳಿ ಕ್ಯಾಂಪ್ಮಾರುತೇಶ್ವರ ನಗರದ ಮತಗಟ್ಟೆಯಲ್ಲಿ ಈ ಒಂದು ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಚನ್ನಗಿರಿಯಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ ಪ್ರಚಾರ ಶುರು ಮಾಡಿದ್ದಾರೆ. ಮಾಡಾಳ್ ಮಲ್ಲಿಕಾರ್ಜುನ ಪರ ಅಭಿಮಾನಿಗಳು ಪ್ರಚಾರ ಮಾಡ್ತಾ ಇದ್ದು, ಮಲ್ಲಿಕಾರ್ಜುನ್ ಬಾರದಿದ್ರೂ ನಾವೇ ಪ್ರಚಾರ ಮಾಡ್ತೇವೆ ಎಂದು ಮುಖಂಡರು ಹೇಳಿದ್ದಾರೆ. ಬಿಜೆಪಿ ಟಿಕೆಟ್ ಸಿಕ್ಕರೂ ಸರಿ, ಸಿಗದಿದ್ರೂ ಸರಿ, ನಾವು ಮಾಡಾಳ್ ಮಲ್ಲಿಕಾರ್ಜುನವನ್ನ ಗೆಲ್ಲಿಸ್ತೇವೆ ಅಂತ ಅಭಿಮಾನಿಗಳು ಪಣ ತೊಟ್ಟಿದ್ದಾರೆ. ಮೂಡಿಗೆರೆ ಬಿಜೆಪಿ ಶಾಸಕ ಕುಮಾರಸ್ವಾಮಿಗೆ ಬಂಡಾಯದ ಬಿಸಿ ತಟ್ಟಿದೆ. ಸ್ವಪಕ್ಷೀಯದವರೇ ಟಿಕೆಟ್ ನೀಡಬಾರದು ಅಂತ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಬಂಡಾಯ ಪ್ಯಾಚಪ್ಗೆ ಮುಂದಾಗಿರುವಂತಹ ಶಾಸಕ ಕುಮಾರಸ್ವಾಮಿಗೆ ಮತದಾರರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. 94C ಎಷ್ಟು ಸೈಟ್ ತೆಗೆದುಕೊಂಡಿದ್ದೀರಾ? 2008ರಿಂದ 3,000 ರೂಪಾಯಿ ಫೀಸನ್ನು ಕಟ್ಟಿದ್ದೇವೆ. ಆದರೆ RI ತಹಶೀಲ್ದಾರ್ 30,000 ಕೇಳಿದ್ರು. ಎಲ್ಲರನ್ನ ಕರೆದುಕೊಂಡು ನಿಮ್ಮ ಮನೆಗೆ ಬಂದಿದ್ದೆ, ನೀವು ಮಾಡಿದ್ದೇನು? ತಹಶೀಲ್ದಾರ್ ನಿಮ್ಮ ಪಕ್ಕದಲ್ಲೇ ಕೂತು ಇದು ಆಗಲ್ಲ ಅಂದಾಗ ಪ್ರಶ್ನಿಸಬೇಕಲ್ವಾ ಅಂತ ಕಿಡಿಕಾರಿದ್ದಾರೆ. ಖಾಲಿ ಒಂದು ಎಲ್ಲರ ಮನೆ ಇದು ಹೇಳ್ಬೇಕಾ ಸರ್? 7 ಪೈಸೆ ಹೊಲಿಸಿಲ್ಲ ಅಂತ ಹೇಳಿದ್ರಿ. ಸರಿ, ನಾನು ಸರ್ ಸರ್ಕಾರದಿಂದ 94C ಆದೇಶ ಆಯ್ತಲ್ಲ, ಎಷ್ಟು ಮಾಡಿಕೊಟ್ರಿ ಸರ್ ಚೇಗಿಗೆ? ಯಾರು ಮಾಡಿಕೊಟ್ರಿ ಸರ್? ಎಷ್ಟು ಸಲ ಬಂದೆ ಸರ್? ನಾನು ಫೋನ್ ಮಾಡಿ ಬಂದೆ ಸರ್. ನಿಮ್ಮ ಹಾಕಿಲ್ಲ. ಯಾರು ಅಮೌಂಟ್ ಸರ್ಕಾರ ಕಟ್ಟಕ್ಕಿರೋದು 2,800 3,000 ರೂಪಾಯಿ. 30,000 ತನಕ ಕೇಳಿದ್ರು. ಯಾರು? RI ಅವರು, ತಹಶೀಲ್ದಾರ್ ಅವರು. ಅದು ನಿಮ್ಮ ಅವ್ರ ಹತ್ರ ಹೇಳಿ ಆಗಲ್ಲ.
ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಸಿಟಿ ರವಿ ತಮ್ಮ ಹುಟ್ಟೂರು ದೊಡ್ಡ ಮಾಕರವಳ್ಳಿಯ ಸುಗ್ಗಿ ಹಬ್ಬದಲ್ಲಿ ಭಾಗಿಯಾಗಿದ್ದರು. ಆಚರಣೆಯಲ್ಲಿ ದೇವರ ಅಡ್ಡೆಯನ್ನ ತಲೆ ಮೇಲೆ ಹೊತ್ತು ಭಕ್ತಿ ಪರವಶರಾಗಿ ಕುಣಿದ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಈ ಹಿಂದೆಯೂ ರವಿ ಅವರು ಚಿಕ್ಕಮಗಳೂರು ಜಿಲ್ಲಾ ಕ್ರೀಡೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಯುವ ಕ್ರೀಡಾಪಟುಗಳೊಂದಿಗೆ ಕುಣಿದಿದ್ರು. ಕೌರವ ಬಿಸಿ ಪಾಟೀಲ್ ಪರ ನಟಿ ಪ್ರೇಮ ಬ್ಯಾಟ್ ಬೀಸಿದ್ದಾರೆ. ಈ ಬಾರಿ ಬಿಸಿ ಪಾಟೀಲ್ ಗೆದ್ದೇ ಗೆಲ್ತಾರೆ. ಹಿರೇಕೆರೂರು ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಪ್ರೇಮ ಹೇಳಿದ್ದಾರೆ. ಪ್ರೇಮ ಇವತ್ತು ಬಿಸಿ ಪಾಟೀಲ್ ಅವರ ಮನೆಗೂ ಕೂಡ ಹೋಗಿದ್ರು. ಆ್ಯಕ್ಚುಲಿ ಅವ್ರ ಮಹಿಳೆ ದಿನಾಚರಣೆ ಅಂತ ಹೇಳಿದ್ರು ಲೇಡೀಸ್ದು, ಅದಕ್ಕೆ ನಾನು ಬಂದೆ. ಅವ್ರು ಲಾಸ್ಟ್ ಮಂತೇ ಕೇಳಿದ್ರು ಡೇಟು. ಸರಿ ಆಯ್ತು ಸರ್ ಬರ್ತೀನಿ ಅಂತ ಹೇಳಿದ್ರು. ಖಂಡಿತ ಆಗುತ್ತೆ, ಪ್ಲಸ್ಸು ಆಗುತ್ತೆ. ಹಿರಿಯೂರು ಕೆರೆಯಲ್ಲಿ ತುಂಬ ಒಳ್ಳೇದು ಮಾಡಿದ್ದಾರೆ, ನೋ ಡೌಟ್. ಪ್ಲಸ್ ಆದರೆ ಡೆಫಿನೆಟ್ಲಿ ಐ ವಿಲ್ ಸಪೋರ್ಟ್ ಫಾರ್ ದಟ್. ಆಲ್ವೇಸ್ ವಿಶ್, ಯಾಕಂದರೆ ಕೊರೋನಾ ಟೈಮಲ್ಲೇ ಅವ್ರು ನಾನು ನೋಡಿದ್ದೀನಿ ಅವ್ರು ಹೇಗಿರ್ತಾರೆ ಅಂತ. ವೆರಿ ಪ್ರಾಂಪ್ಟ್ ಆಗಿರ್ತಾರೆ. ಸೊ ಐ ವಿಶ್ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ, ರಾಜಕಾರಣಿಗಳು ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದೀನಿ. ಯಾಕಂದರೆ ಚುನಾವಣೆ ಹೊತ್ತಲ್ಲಿ ಕರಾವಳಿಯಲ್ಲಿ ಬಿಜೆಪಿ ಮತ್ತೊಂದು ಹೊಸ ಅಸ್ತ್ರವನ್ನ ಪ್ರಯೋಗಿಸಿದೆ. ಎಲೆಕ್ಷನ್ ಟೈಮಲ್ಲೇ ಪ್ರವೀಣ್ ನೆಟ್ಟಾರು ಹೊಸ ಮನೆ ಗೃಹ ಪ್ರವೇಶಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದೆ. ರಾಜ್ಯ ಬಿಜೆಪಿ ಮತ್ತು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಮನೆ ನಿರ್ಮಾಣವಾಗ್ತಾ ಇದ್ದು 90ರಷ್ಟು ಮನೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಏಪ್ರಿಲ್ 27ರಂದು ಮನೆ ಗೃಹ ಪ್ರವೇಶವಿದೆ. ಇದರೊಂದಿಗೆ ಪಕ್ಷದ ಕಾರ್ಯಕರ್ತರ ಕುಟುಂಬದ ಪರ ನಿಂತಿದ್ದೇವೆ ಅಂತ ಬಿಜೆಪಿ ಸಂದೇಶ ರವಾನಿಸಿದೆ. ದೇಶದಾದ್ಯಂತ ಹನುಮ ಜಯಂತಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗ್ತಾ ಇದೆ. ಹನುಮನ ಜನ್ಮಸ್ಥಳ ಗಂಗಾವತಿಯ ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀರಾಮನ ಪರಮ ಭಕ್ತನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ. ಹನುಮ ಜಯಂತಿಗೆ 41 ದಿನ ಮೊದಲು ಭಕ್ತರು ಹನುಮ ಮಾಲೆ ಧರಿಸಿ ಇವತ್ತು ವಿಸರ್ಜಿಸುತ್ತಾರೆ. ಅಂಜನಾದ್ರಿ ಬೆಟ್ಟದಲ್ಲಿ ಬೆಳಗ್ಗೆಯಿಂದಲೇ ಮಾಲೆ ಧರಿಸಿದ ಭಕ್ತರು ಬಂದಿದ್ರು. ಇನ್ನು ಮಾಜಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಬೆಟ್ಟದ ಮೇಲೆ ಹನುಮ ಮಾಲೆಯನ್ನು ವಿಸರ್ಜಿಸಿದ್ರು. ರಾಜ್ಯದಲ್ಲಿ ತುಪ್ಪಕ್ಕೆ ಹಾಹಾಕಾರ ಉಂಟಾಗಿದೆ. ಬೇಡಿಕೆ ಹೆಚ್ಚಳವಾಗಿರುವ ಹಿನ್ನೆಲೆ ತುಪ್ಪ ಪೂರೈಸಲು ಕೆಎಂಎಫ್ ಹರಸಾಹಸ ಮಾಡ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ದಾಖಲೆ ಪ್ರಮಾಣದಲ್ಲಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಪ್ರತಿ ವರ್ಷ 5ರಿಂದ 6ರಷ್ಟು ತುಪ್ಪದ ಬೇಡಿಕೆ ಹೆಚ್ಚುತ್ತಾ ಇತ್ತು. ಆದರೆ ಈ ಬಾರಿ ತುಪ್ಪಕ್ಕೆ 33% ಬೇಡಿಕೆ ಹೆಚ್ಚಳವಾಗಿದೆ. ತುಪ್ಪ ಸಿಗದೆ ಹೋಟೆಲ್ ಮತ್ತು ಸ್ವೀಟ್ ಅಂಗಡಿ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ತುಪ್ಪದ ಕೊರತೆ ಉಂಟಾಗಿ ತುಪ್ಪದ ಪದಾರ್ಥ ತಯಾರು ಮಾಡುವುದನ್ನು ಹಲವು ಹೋಟೆಲ್ ಮತ್ತು ಸ್ವೀಟ್ ಅಂಗಡಿ ಮಾಲೀಕರು ನಿಲ್ಲಿಸಿದ್ದಾರೆ ಎನ್ನಲಾಗಿದೆ. ಏಪ್ರಿಲ್ 8 ಮತ್ತು 9ರಂದು ಪ್ರಧಾನಿ ಮೋದಿ ಮೈಸೂರು ಪ್ರವಾಸವನ್ನ ಕೈಗೊಂಡ ಹಿನ್ನೆಲೆ ಸಾಂಸ್ಕೃತಿಕ ನಗರಿಯಲ್ಲಿ ಭದ್ರತೆಯನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಅರಮನೆ ನಗರಿಯ ಆಯಕಟ್ಟಿನ ಸ್ಥಳಗಳಲ್ಲಿ ಖಾಕಿ ಸರ್ಪಗಾವಲನ್ನು ನಿಯೋಜಿಸಲಾಗಿದೆ. ಏಪ್ರಿಲ್ 9ರಂದು ಕೆಎಸ್ಒಯು ಘಟಿಕೋತ್ಸವ ಭವನದಲ್ಲಿ ಸಮಾರಂಭ ನಡೆಯಲಿದ್ದು, ಘಟಿಕೋತ್ಸವ ಭವನ ಸೇರಿ ಆಸುಪಾಸಿನ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣು ಇಡಲಾಗಿದೆ. ಬಾಂಬ್ ಸ್ಕ್ವಾಡ್ ಮತ್ತು ಶ್ವಾನ ದಳದಿಂದ ಇಂಚಿಂಚು ಪರಿಶೀಲನೆಯನ್ನು ನಡೆಸಲಾಗುತ್ತಿದೆ. ಮ್ಯಾಟ್ರಿಮೋನಿಯಲ್ಲಿ ವೈಯಕ್ತಿಕ ಮಾಹಿತಿ ಹಾಕುವವರೇ ಎಚ್ಚರ. ನಿಮ್ಮ ವೈಯಕ್ತಿಕ ದಾಖಲೆಯನ್ನು ಪಡೆದು ಸೈಬರ್ ಚೋರರು ವಂಚಿಸಲಿದ್ದಾರೆ. ಸಕ್ಕರೆನಾಡು ಮಂಡ್ಯದಲ್ಲಿ ಲಿಂಗಾಯತ ಮ್ಯಾಟ್ರಿಮೋನಿಯಲ್ಲಿ ಹಾಕಿದ್ದ ಪ್ರೊಫೈಲ್ ಡೀಟೇಲ್ಸ್ ತೆಗೆದುಕೊಂಡು ವಂಚನೆ ಮಾಡಲಾಗಿದೆ. ರೈಲ್ವೆ ಇಲಾಖೆಯಲ್ಲಿ ಕ್ಲರ್ಕ್ ಕೆಲಸ ಕೊಡಿಸುವುದಾಗಿ ವಿದ್ಯಾರ್ಥಿಗೆ 31,34,000 ಅಷ್ಟು ಹಣವನ್ನು ಮಕ್ಮಲ್ ಟೋಪಿ ಹಾಕಲಾಗಿದ್ದು, ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹಿಂದೂ ದೇವಸ್ಥಾನದ ಗೋಡೆಯ ಮೇಲೆ ಹಿಂದೂ ವಿರೋಧಿ ಬರಹಗಳನ್ನು ಗೀಚುವ ಮೂಲಕ ವಿರೂಪಗೊಳಿಸಿದ ಘಟನೆ ಕೆನಡಾದಲ್ಲಿ ನಡೆದಿದೆ. ಕಳೆದ 1.5 ವರ್ಷದಲ್ಲಿ ನಡೆದ 5ನೇ ಪ್ರಕರಣ ಇದಾಗಿದೆ. ನಿನ್ನೆ ರಾತ್ರಿ ಒಂಟಾರಿಯೋದ ಸ್ವಾಮಿ ನಾರಾಯಣ ಮಂದಿರದ ಮೇಲೆ ಹಿಂದೂ ವಿರೋಧಿ ಬರಹಗಳನ್ನು ಗೀಚುವ ಮೂಲಕ ವಿರೂಪಗೊಳಿಸಲಾಗಿತ್ತು. ಈ ಸಂಬಂಧ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ವರ್ಗಾವಣೆ ಪ್ರಕರಣದಲ್ಲಿ ತಿಹಾರ್ ಜೈಲಿನಲ್ಲಿರುವ ಎಎಪಿ ನಾಯಕ ಸತ್ಯೇಂದ್ರ ಜೈನ್ಗೆ ದೆಹಲಿ ಹೈಕೋರ್ಟ್ ಜಾಮೀನು ನಿರಾಕರಿಸಿದೆ. ಸತ್ಯೇಂದ್ರ ಜೈನ್ ಪರ ವಕೀಲರು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಜಾಮೀನು ಅರ್ಜಿಯಲ್ಲಿ ಸತ್ಯೇಂದ್ರ ಜೈನ್ ಅವರು ಎಲ್ಲಾ ಸಂದರ್ಭಗಳಲ್ಲಿ ಜಾರಿ ನಿರ್ದೇಶನಾಲಯದೊಂದಿಗೆ ಸಹಕರಿಸಿದ್ದಾರೆ. ಸತ್ಯೇಂದ್ರ ಜೈನ್ ಅವರ ಆದಾಯವನ್ನ ತಪ್ಪಾಗಿ ಗುರುತಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನು ನೀಡಬೇಕು ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ರು. ಇನ್ನು ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೈನ್ ಅವರು 2022 ಮೇ 20ರಿಂದ ತಿಹಾರ್ ಜೈಲಿನಲ್ಲಿದ್ದಾರೆ. ಕೇರಳದ ಮಾಜಿ ಸಿಎಂ ಎಕೆ ಆಂಟನಿ ಅವರ ಪುತ್ರ ಅನಿಲ್ ಆಂಟನಿ ಬಿಜೆಪಿಗೆ ಸೇರಿದ್ದಾರೆ. ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ
ಸುರೇಂದ್ರನ್ ಮತ್ತು ಕೇಂದ್ರ ಸಚಿವ ವಿ ಮುರಳೀಧರನ್ ಅವರ ಉಪಸ್ಥಿತಿಯಲ್ಲಿ ದೆಹಲಿಯ ಬಿಜೆಪಿ ಕಚೇರಿಗೆ ಆಗಮಿಸಿದ ಅನಿಲ್ ಆಂಟನಿ ಪಕ್ಷದ ಸದಸ್ಯತ್ವವನ್ನು ಸ್ವೀಕರಿಸಿದರು. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅನಿಲ್ ಆಂಟನಿಗೆ ಬಿಜೆಪಿಯ ಸದಸ್ಯತ್ವ ನೀಡಿದ್ದಾರೆ. ದಿ ಎಲಿಫೆಂಟ್ ವಿಸ್ಪರ್ಸ್ ಖ್ಯಾತಿಯ ಮಾವುತ ಬೊಮ್ಮ ಹಾಗೂ ಬೆಳ್ಳಿಯನ್ನ ಇದೇ 9ಕ್ಕೆ ಪ್ರಧಾನಿ ಮೋದಿ ಭೇಟಿಯಾಗ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆನೆ ಮರಿ ಸಾಕಿದಂತ ಬೊಮ್ಮ ಮಾತನಾಡಿದ್ದಾರೆ. ನಮಗೆ ಆಸ್ಕರ್ ಅಂದ್ರೆ ಏನಂತಾನೆ ಗೊತ್ತಿರಲಿಲ್ಲ. ಆಸ್ಕರ್ ಪ್ರಶಸ್ತಿಗೆ ಇಷ್ಟೊಂದು ಪವರ್ ಅಂತ ಈಗ ಗೊತ್ತಾಗ್ತಿದೆ. ನಾವಿರುವ ಈ ಕಾಡಿಗೆ ಯಾರೂ ಬರಲ್ಲ, ಆದರೆ ಎಲ್ಲೋ ಇರುವ ಪ್ರಧಾನಿಗಳು ಕಾಡು ಕುರುಬರನ್ನ ಮಾತನಾಡಿಸೋಕೆ ಬರ್ತಿದ್ದಾರೆ. ಪ್ರಧಾನಿಗಳು ಬರ್ತಿರೋದು ಸಾಕಷ್ಟು ಖುಷಿ ತಂದಿದೆ ಅಂತ ಹೇಳಿದ್ದಾರೆ. ಬಂಡೀಪುರ, ಈ ಮುದುಮಲೆಗೆ, ಕೇರಳ, ಇದು ಯಾರು ಈ ಜಾಗದಲ್ಲಿ ಯಾರು ಸರಿಗೆ ಇವರು ಪ್ರಥಮರು ಯಾರು ಬಂದು ಸರಿಗೆ ಸಣ್ಣಾಗಿ ನೋಡಿಲ್ಲ. ಇವತ್ತು ನಮಗೊಂದು ಇದು ಸಿಕ್ಕಿದೆ, ಎಲ್ಲ ಅವ್ರು ಬಂದು ನೋಡಿ ನಮಗೆಲ್ಲ ಸಂತೋಷ ಪಡಿಸಿ ಅವರು ನಮಗೂ ಸಂತೋಷ. ಈಗ ಆಸ್ಕರ್ ಅಂದಲೇ ನಮಗೇನು ಗೊತ್ತಿಲ್ಲ. ಇದು ಆಸ್ಕರ್ ಅಂದರೆ ಏನು ಎತ್ತಲ್ಲ. ನಮಗೆ ಈ ಕಾಡು ಒಳಗಿದ್ದು ನಾವು ಜೀವನ ಮಾಡಿದವರು ನಮಗೆ ಈ ಡಾಕ್ಯುಮೆಂಟ್ ಎತ್ತಿದ ಮೇಲತ್ತೆ ಆಸ್ಕರ್ ಏನಾಯ್ತು, ಲಿಸ್ಟ್ ಪವರ್ ಇದೆ, ಇದೆ ನಮ್ಗೆ ಈಗತ್ತ ಗೊತ್ತಾಯ್ತದೆ. ಅಂದರೆ ಇದು ಬಂದು ನಮ್ಮ ದೇಶಕ್ಕೆ ಇದೊಂದು ಸಿಕ್ಕಿದ ನಮಗೆಲ್ಲ ಸಂತೋಷ ಪಡ್ತೀವಿ ನಾವು. ಇತ್ತೀಚೆಗೆ ನಾಯಿಗಳ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೈದರಾಬಾದ್ ಹಾಗೂ ನಮ್ಮ ಬಳ್ಳಾರಿಯಲ್ಲಿ ನಾಯಿ ದಾಳಿಗೆ ಬಾಲಕರು ಬಲಿಯಾಗಿದ್ರು. ಇದೀಗ ಪಂಜಾಬ್ನ ಜಲಂಧರ್ನಲ್ಲಿ ಸ್ಕೂಟಿಯಲ್ಲಿ ಸಾಗುತ್ತಿದ್ದ ಇಬ್ಬರ ಮೇಲೆ ನಾಯಿಗಳು ಅಟ್ಯಾಕ್ ಮಾಡಿವೆ. ಅದರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.